ಒಂದು ಸಿಂಧೂ ನದಿಯ ಪ್ರಭಾವ ಭೀಕರವಾದ ಬರಗಾಲ ಆರರ ಹಾಯಂತ್ರಿಜ್ಞ ಆ ಆರರ ಭಾರತದೊಳಗೆ ಪ್ರವೇಶ ಮಾಡ್ತಾರೆ. ಭಾರತದೊಳಗೆ ಪ್ರವೇಶ ಮಾಡಿ ಈ ಆರರ ಭಾರತದೊಳಗೆ ಹೆಂಗೆ ಪ್ರವೇಶ ಮಾಡ್ತಾರಲ್ಲ ಹಿಂದಿನ ಪ್ರಕಾರ ಭಾರತ ಮೊಟ್ಟ ಮೊದಲ ನಾಲ್ಕು ಸಿಂಧೂ ನಾಗರಿಕತೆ ಆ ಸಿಂಧೂ ನಾಗರಿಕ ಜನರ ಮೇಲೆ ದಾಳಿ ಮಾಡಿ ಅವರು ಭಾರತದೊಳಗೆ ಏನ್ ಮಾಡ್ತಾರ ಪಶ್ಚಿಮ ಭಾರತಕ್ಕೆ ಸಂಪರ್ಕಿಸುವ ಕಣಿವೆಗಳಾದ ಗೋಲಾನ್ ಮತ್ತು ಖೈಬರ್ ಆ ಎರಡೂ ಕಣಿವೆಗಳ ಮೂಲಕ ಭಾರತದಲ್ಲಿ ಯಾರು ಪ್ರವೇಶ ಮಾಡ್ತಾರಲ್ಲ ಆರರ ಪ್ರವೇಶ ಮಾಡ್ತಾರ. ಈ ಆರರ ಪ್ರವೇಶ ಮಾಡ್ತಾರೆ. ಆರರ ಇವರು ಮಧ್ಯ ಏಷ್ಯಾ ಇರಾನ್ ಇರಾಕ್ ಮತ್ತು ಟಿಬೆಟ್ ದೇಶದ ಇತಿಹಾಸಕಾರ ಹೇಳ್ತಾರೆ. ಇವರು ಭಾರತ ದೇಶಕ್ಕೆ ಯಾಕೆ ಬರ್ತಾರಲ್ಲ ಆ ಪ್ರಕಾರದಿಂದ ಇವರು ದನಗಾಯಿಗಳಾಗಿದ್ದರು. ಇವರು ಕರ್ಣ ಧನ ಮತ್ತು ಕರುಗಳಿಗೆ ಮೇವನ್ನು ಹುಡುಕುವುದನ್ನು ಭಾರತವನ್ನು ಪ್ರವೇಶ ಮಾಡ್ತಾರೆ. ಈ ಭಾರತವನ್ನು ಪ್ರವೇಶ ಮಾಡ್ತಾರೆ. ಭಾರತವನ್ನು ಪ್ರವೇಶ ಮಾಡಿ ಇದರ ಭಾರತದೊಳಗಿಂತ ಇವರು ಏನ್ ಮಾಡ್ತಾರಲ್ಲ ಒಂದು ಪುರಾತನ ಆಧಾರಕ್ಕಿಂತ ಸಾಹಿತ್ಯಿಕ ಆಧಾರದ ಕಥೆಗಳಾದ ವೇದಗಳು ಉಪನಿಷತ್ತುಗಳು ರಾಮಾಯಣ ಮತ್ತು ವೇದಗಳ ರಚನೆ ಮಾಡ್ತಾರ. ವೇದಗಳ ರಚನೆ ಮಾಡಿ ಭಾರತೀಯ ಇತಿಹಾಸದಲ್ಲಿರ್ತಕ್ಕಂಥ ಮತ್ತು ಸಂಸ್ಕೃತಿಗೆ ತನ್ನದೇ ಆದ ಮಹತ್ವ ಕೊಡುತ್ತವೆ. ಆರ್ಯರು ಈಗ ವೈದ್ಯಕೀಯ ಸಂಸ್ಕೃತಿ ಎಂದರೇನು? ವೈದ್ಯಕೀಯ ಸಂಸ್ಕೃತಿ ಎಂದರ ವೇದಗಳನ್ನ ಬದಲಾವಣೆಯಾಗಿ ಆರ್ಯರು ಈ ಮಹಾನ್ ಕೊಡುಗೆ ಯಾರಂದ್ರ ವೇದಗಳ ಬರೆದಿರ್ತಕ್ಕಂಥ ಆರ್ಯರ ಸಂಸ್ಕೃತಿಯನ್ನು ಏನೆಂದು ಕರೆಯುತ್ತಾರಂತ ವೈದ್ಯಕೀಯ ಸಂಸ್ಕೃತಿ. ವೈದ್ಯಕೀಯ ಸಂಸ್ಕೃತಿ ಅಂತ ವೇದಗಳು ಆರ್ಯರ ಮಹಾನ್ ಕೊಡುಗೆಗಳಾಗಿವೆ. ಅವುಗಳನ್ನು ಏನೆಂದು ಕರೆಯುತ್ತಾರಲ್ಲ ವೈದ್ಯಕೀಯ ಸಂಸ್ಕೃತಿ. ಇದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ ವೇದಗಳು ಉಪನಿಷತ್ತುಗಳು ಬ್ರಾಹ್ಮಣಗಳು ಅರಣ್ಯಗಳನ್ನು ರಚನೆ ಮಾಡಿ ಭಾರತ ಸಾಹಿತ್ಯವನ್ನು ಶ್ರೀಮಂತಗೊಳಿಸತಕ್ಕಂಥ ಯಾರ ಆರ್ಯರು. ಇಲ್ಲಿ ಏನಂದ್ರೆ ಗೊತ್ತಾಗ್ತದ ವೈದ್ಯಕೀಯ ಸಂಸ್ಕೃತಿ ಎಂದರೆ ಆರ್ಯರು ಬಯಲುಪಟ್ಟಂತ ವೇದಗಳು ಈ ಮಹಾನ್ ಕೊಡುಗೆಗಳನ್ನು ಏನೆಂದು ಕರೆಯುತ್ತಾರೆ ವೈದ್ಯಕೀಯ ಸಂಸ್ಕೃತಿ. ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ ಆರ್ಯ ಎಂಬ ಪದದ ಅರ್ಥವೇನೆಂದರೆ ಕುಲೀನ ಒಡೆಯ. ಇವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ತಮ್ಮ ಧನ ಕರುಗಳಿಗೆ ಮೇವನ್ನು ಹುಡುಕುತ್ತಾ ತಮ್ಮ ದೇಶವನ್ನು ಬಿಟ್ಟು ಭಾರತ ದೇಶದೊಳಗೆ ಏನ್ ಮಾಡ್ತಾರ ವಲಸೆ ಬರ್ತಾರ. ವಲಸೆ ಬಂದು ಏನ್ ಮಾಡ್ತಾರ ಪ್ರಮುಖವಾಗಿ ವೇದಗಳ ರಚನೆ ಮಾಡ್ತಾರ, ಉಪನಿಷತ್ತುಗಳ ರಚನೆ ಮಾಡ್ತಾರ. ಅಂತ ಈ ಆರ್ಯ ಎಂಬ ಪದದ ಅರ್ಥವೇನೆಂದರೆ ಕುಲೀನ ಮತ್ತು ಒಡೆಯ ಎಂದರ್ಥ. ಇದು ಕ್ವಶನ್ ಗೆ ಒಂದು ವರ್ಷದೊಳಗೆ ಏನಂದ್ರ ಆರ್ಯ ಎಂಬ ಪದದ ಅರ್ಥ ಕುಲೀನ ಮತ್ತು ಒಡೆಯ ಎಂದರ್ಥ. ಯಾರ್ಯ ಪ್ರಮುಖವಾಗಿ ಏನು ರಚನೆ ಮಾಡ್ತಾರ 4 ವೇದಗಳ ರಚನೆ ಮಾಡ್ತಾರ. ಈ ವೇದ ಎಂಬ ಪದವು ಯಾವ ಭಾಷೆ ಅಂದ್ರೆ ನೆನಪಿಟ್ಕೋಬೇಕು ಸಂಸ್ಕೃತ ಭಾಷೆ ವಿದ್ ಎಂಬ ಪದದಿಂದ ಬಂದಿದೆ. ನೋಡಿ ಭಾರತದಲ್ಲಿ ಯಾರು ಬಂದಾರ ಆರ್ಯರು ಬಂದಾರ. ಆರ್ಯರು ಏನು ರಚನೆ ಮಾಡಿದರು ವೇದಗಳು. ಈ ವೇದಗಳ ಮಹಾನ್ ಕೊಡುಗೆಯನ್ನು ಏನೆಂದು ಕರೆಯುತ್ತಾರೆ ವೈದ್ಯಕೀಯ ಸಂಸ್ಕೃತಿ. ನೆಕ್ಸ್ಟ್ ಈ ಆರ್ಯ ಪದದ ಅರ್ಥವೇನೆಂದರೆ ಕುಲೀನ ಒಡೆಯ ಎಂದರ್ಥ. ನೆಕ್ಸ್ಟ್ 4 ವೇದಗಳು ಆ 4 ವೇದಗಳೊಳಗೆ ವೇದ ಎಂಬ ಪದದ ಅರ್ಥವೇನೆಂದರೆ ಇವತ್ತಿನ ಕ್ವಶನ್ ಈ ವೇದ ಎಂಬ ಪದವು ಯಾವ ಭಾಷೆಯಿಂದ ಸಂಸ್ಕೃತ ಭಾಷೆಯ ಯಾವ ಪದ ವಿದ್ ಎಂಬ ಪದದಿಂದ ಬಂದಿದೆ. ವಿದ್ ಎಂದರೆ ಜ್ಞಾನ ಅರಿವು ಮತ್ತು ತಿಳುವಳಿಕೆ ಎಂದರ್ಥ. ಒಂದು ಪ್ರಶ್ನೆ ಕೇಳ್ತಾನೆ ವೇದ ಎಂಬ ಪದವು ಯಾವ ಭಾಷೆ ಸಂಸ್ಕೃತ. ಸಂಸ್ಕೃತ ಭಾಷೆ ಯಾವ ಪದ ವಿದ್. ವಿದ್ ಎಂದರೆ ಜ್ಞಾನ ಎಂದರ್ಥ. ಇವ್ರು ಮಾತಾಡ್ಬೇಕಂದ್ರೆ ವೇದಗಳ ರಚನೆ ಮಾಡ್ತಾರೆ. ವೇದ ಎಂಬ ಪದ ಗೊತ್ತಾಗ ಅರ್ಥ ಗೊತ್ತಾಗ ಇನ್ನೇನು ಪ್ರಮುಖವಾಗಿ ಮಾಡ್ತಾರೆ ಈ ವೇದಗಳ ಕಾಲವನ್ನು 2 ಭಾಗ ಮಾಡ್ತಾರೆ ಅಂದ್ರೆ ಒಂದು ಪೂರ್ವ ವೇದ ಕಾಲ ಒಂದು ಉತ್ತರ ವೇದ ಕಾಲ. ವೈದ್ಯಕೀಯ ಸಂಸ್ಕೃತಿ ಅಂದ್ರೆ ವೇದಗಳು ಯಾರ ಕೊಡುಗೆಗಳಾಗಿವೆ ಆರ್ಯರ ಕೊಡುಗೆಗಳು. ಇದನ್ನು ಏನೆಂದು ಕರೆಯುತ್ತಾರೆ ವೈದ್ಯಕೀಯ ಸಂಸ್ಕೃತಿ. ಇವರು ಏನು ರಚನೆ ಮಾಡ್ತಾರ ವೇದಗಳು. ವೇದ ಎಂಬ ಪದವು ಯಾವ ಭಾಷೆ ಸಂಸ್ಕೃತ. ಸಂಸ್ಕೃತ ಭಾಷೆ ಯಾವ ಪದ ವಿದ್. ವಿದ್ ಎಂದರೆ ಜ್ಞಾನ ಎಂದರ್ಥ. ನೆಕ್ಸ್ಟ್ ಮಾಡ್ತಾರೆ ನೋಡಿ ಈ ಆರ್ಯ ಎಂಬ ಪದದ ಅರ್ಥವೇನೆಂದರೆ ಕುಲೀನ ಒಡೆಯ ಎಂದರ್ಥ. ಆರ್ಯ ಎಂಬ ಪದದ ಅರ್ಥ ಕುಲೀನ ಒಡೆಯ ಎಂದರ್ಥ. ನೆಕ್ಸ್ಟ್ ಈ ವೈದ್ಯಕೀಯ ಸಂಸ್ಕೃತಿಯನ್ನು 2 ಭಾಗ ಮಾಡ್ತಾರೆ. 2 ಭಾಗ ಅಂದ್ರೆ ಒಂದು ಪೂರ್ವ ವೇದ ಕಾಲ ಒಂದು ಉತ್ತರ ವೇದ ಕಾಲ. ಕ್ವಶನ್ ಕೇಳ್ತಾನೆ ಪೂರ್ವ ವೇದ ಕಾಲ ಅಂದ್ರೆ ಏನ ಉತ್ತರ ವೇದ ಕಾಲ ಅಲ್ಲ. ಎಷ್ಟು ವೇದಗಳು ಎಷ್ಟಾವೆ 4. ಆ 4 ವೇದಗಳು ಯಾವಂದ್ರ ಒಂದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ. ಇಲ್ಲಿ ಏನು ಕ್ವಶನ್ ಕೇಳ್ತಾನಂದ್ರ ಪೂರ್ವ ವೇದ ಕಾಲ ಎಂದರೆ ಉತ್ತರ ವೇದ ಕಾಲ ಅಲ್ಲ. ಪ್ರಥಮ ವೇದ ಯಾವುದು ಹೇಳಿ ಋಗ್ವೇದ. ಈ ಋಗ್ವೇದ ರಚನೆಯಾದ ಕಾಲವನ್ನು ಏನೆಂದು ಕರೆಯುತ್ತಾರಂದ್ರ ಪೂರ್ವ ವೇದ ಕಾಲ. ಪೂರ್ವ ವೇದ ಕಾಲ ಪ್ರಥಮ ವೇದ ಯಾವುದು ಋಗ್ವೇದ. ಅತ್ಯಂತ ಹಳೆಯ ವೇದ ಯಾವುದು ಋಗ್ವೇದ. ಈ ಋಗ್ವೇದ ರಚನೆಯಾದ ಕಾಲವನ್ನು ಏನೆಂದು ಕರೆಯುತ್ತಾರೆ ಪೂರ್ವ ವೇದ ಕಾಲ. ಇನ್ನು 3 ವೇದಗಳಿವೆ. 3 ವೇದಗಳು ಯಾವಾಗ ಒಂದು ಯಜುರ್ವೇದ ಸಾಮವೇದ ಅಥರ್ವಣ ವೇದ. ಈ 3 ವೇದಗಳು ರಚನೆಯಾದ ಕಾಲವನ್ನು ಏನೆಂದು ಕರೆಯುತ್ತಾರೆ ಉತ್ತರ ವೇದ ಕಾಲ. ಗೊತ್ತಿರಬೇಕಂದ್ರ ವೈದ್ಯಕೀಯ ಸಂಸ್ಕೃತಿ ಒಳಗೆ 2 ಕಾಲ ಬರ್ತಾವ. ಒಂದು ಪೂರ್ವ ವೇದ ಕಾಲ ಒಂದು ಉತ್ತರ ವೇದ ಕಾಲ. ಪ್ರಥಮ ವೇದ ಯಾವುದು ಋಗ್ವೇದ. ಈ ಋಗ್ವೇದ ರಚನೆಯಾದ ಕಾಲವನ್ನು ಏನೆಂದು ಕರೆಯುತ್ತಾರೆ ಪೂರ್ವ ವೇದ ಕಾಲ. ಇನ್ನು 3 ವೇದಗಳಾಗಿ ಯಜುರ್ವೇದ ಸಾಮವೇದ ಅಥರ್ವಣ ವೇದ. ಈ 3 ವೇದಗಳ ರಚನೆಯಾದ ಕಾಲವನ್ನು ಏನೆಂದು ಕರೆಯುತ್ತಾರೆ ಉತ್ತರ ವೇದ ಕಾಲ.
ವೇದ ಎಂಬ ಪದ ಭಾಷೆ ಸಂಸ್ಕೃತ. ಸಂಸ್ಕೃತ ಭಾಷೆ ಯಾವ ಪದ? ವಿದ್. ವಿದ್ ಎಂದರೆ ಜ್ಞಾನ ಎಂದರ್ಥ. ನೆಕ್ಸ್ಟ್ ಆರ್ಯ ಎಂಬ ಪದದ ಅರ್ಥ ಕುಲೀನ ಒಡೆ ಎಂದರ್ಥ. ನೆಕ್ಸ್ಟ್ ವೈದಿಕೀಯ ಸಂಸ್ಕೃತದಲ್ಲಿ ಎಷ್ಟು ಇದಾವೆ? ಎರಡು. ಒಂದು ಪೂರ್ವ ವೇದ ಕಾಲ, ಒಂದು ಉತ್ತರ ವೇದ ಕಾಲ. ಟೋಟಲ್ ವೇದ ಎಷ್ಟು? ನಾಲ್ಕು. ನಾಲ್ಕುಗಳ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ನಾಲ್ಕು ವೇದಗಳು ಬರ್ತವ. ಈ ನಾಲ್ಕು ವೇದಗಳು ಮೊದಲ ವೇದ ಯಾವ್ದು? ಋಗ್ವೇದ. ಈ ಋಗ್ವೇದ ರಚನೆಯಾದ ಕಾಲವನ್ನು ಏನೆಂದು ಕರೆಯುತ್ತಾರೆ? ಪೂರ್ವ ವೇದ ಕಾಲ. ಇನ್ನು ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಈ ಮೂರು ವೇದಗಳ ರಚನೆಯಾದ ಕಾಲವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ವೇದ ಕಾಲ. ಇಲ್ಲಿ ಎಷ್ಟು ನೋಡಿ ಹೇಳಿದ್ರೆ ಅತ್ಯಂತ ಹಳೆಯ ವೇದನ ಋಗ್ವೇದನ. ಪ್ರಥಮ ವೇದನ ಋಗ್ವೇದ. ಈ ಋಗ್ವೇದದಲ್ಲಿ 1028 ಶ್ಲೋಕಗಳಿವೆ ಮತ್ತು ಗಾಯತ್ರಿ ಮಂತ್ರವನ್ನು ಒಳಗೊಂಡಿದೆ. ಕ್ವಶನ್ ಕೇಳ್ತಾರ ಭಾರತ ಅತ್ಯಂತ ಹಳೆಯ ವೇದ ಯಾವುದು? ಋಗ್ವೇದ. ಅತ್ಯಂತ ಪ್ರಾಚೀನ ವೇದ ಋಗ್ವೇದ. ಇದರೊಳಗೆ ಎಷ್ಟು ಶ್ಲೋಕದ? 1028 ಶ್ಲೋಕಗಳನ್ನು ಒಳಗೊಂಡಿದೆ ಮತ್ತು ಗಾಯತ್ರಿ ಮಂತ್ರವನ್ನು ಒಳಗೊಂಡಿರ್ತಕ್ಕಂಥ ವೇದ ಯಾವುದು? ಋಗ್ವೇದ. ನೆಕ್ಸ್ಟ್ ಹೇಳ್ತಾರೆ ಗೊತ್ತಾದ್ರೆ ಇಲ್ಲಿ ಕ್ವಶನ್ ಕೇಳ್ತಾನೆ ನಿಮಗೆ ಸಂಗೀತದ ಬಗ್ಗೆ ತಿಳಿಸುವ ವೇದ ಯಾವಂದ್ರ? ಸಾಮವೇದ. ನೆಕ್ಸ್ಟ್ ಕ್ವಶನ್ ಕೇಳ್ತಾನ ಇನ್ನು ಆರನೇ ಅಥರ್ವಣ ವೇದದಿಂದ ಮಾಟ ಮಂತ್ರದ ಬಗ್ಗೆ ತಿಳಿಸುವ ವೇದ ಯಾವಂದ್ರ? ಅಥರ್ವಣ ವೇದ. ಸಂಗೀತದ ಬಗ್ಗೆ ತಿಳಿಸುವ ವೇದ ಸಾಮವೇದ. ಯಜ್ಞ ಯಾಗಗಳ ಬಗ್ಗೆ ತಿಳಿಸುವ ವೇದ ಯಜುರ್ವೇದ. ಓದಬೇಕಿನ ವೇದಗಳ ನಾಲ್ಕು. ಒಂದನೇ ವೇದ ಯಾವ್ದ್ರಿ? ಋಗ್ವೇದ. ಎರಡನೇ ವೇದ ಯಾವ್ದ್ರಿ? ಯಜುರ್ವೇದ. ಎದ್ರ ಬಗ್ಗೆ ತಿಳಿಸುತ್ತಂದ್ರ ಯಜ್ಞ ಯಾಗಾದಿಗಳ ಬಗ್ಗೆ. ನೆಕ್ಸ್ಟ್ ಸಾಮವೇದದ ಬಗ್ಗೆ ತಿಳಿಸುತ್ತಿ ಸಂಗೀತದ ಬಗ್ಗೆ. ಅಥರ್ವಣ ವೇದದ ಬಗ್ಗೆ ತಿಳಿಸುತ್ತಾ ಮಾಟ ಮಂತ್ರದ ಬಗ್ಗೆ ತಿಳಿಸುತ್ತದೆ. ಹೀಗೆಲ್ಲ ವೇದಗಳು ಎಷ್ಟು? ಆಮೇಲೆ ಎಷ್ಟು ವೇದಗಳು ಎದ್ರ ಬಗ್ಗೆ ತಿಳಿಸುತ್ತದೆ ಒಂದು ಇಂಟ್ರೊಡಕ್ಷನ್ ನೋಡಿದ್ರ ವೈದ್ಯಕೀಯ ಸಂಸ್ಕೃತಿ ಅಂದ್ರ ಆರ್ಯ ಮಹಾನ್ ಕೊಡುಗೆಗಳೇನು? ವೇದಗಳಾಗ್ಯಾವ. ಇದನ್ನು ಏನೆಂದು ಕರೆಯುತ್ತಾರೆ? ವೈದ್ಯಕೀಯ ಸಂಸ್ಕೃತಿ. ಆಮೇಲೆ ಇರತಕ್ಕಂಥ ವೇದ ಎಂಬ ಪದವು ಸಂಸ್ಕೃತ ಭಾಷೆ ವಿದ್ಯೆ ಎಂಬ ಪದದಿಂದ ಬಂದಿದೆ. ವಿದ್ಯೆ ಅಂದರೆ ಜ್ಞಾನ ಎಂದರ್ಥ. ನೆಕ್ಸ್ಟ್ ಭಾರತದೊಳಗೆ ಯಾರು ಬರ್ತಾರ? ಆರ್ಯ ಬರ್ತಾರೆ. ಈ ಆರ್ಯ ಎಂಬ ಪದದ ಅರ್ಥವೇನ? ಕುಲೀನ ಒಡೆಯ ಎಂದರ್ಥ. ನೆಕ್ಸ್ಟ್ ವೈದ್ಯಕೀಯ ಸಂಸ್ಕೃತಿ ಎಷ್ಟು ವಿಭಾಗ ಮಾಡ್ತೀವಿ? ಎರಡು. ಒಂದು ಪೂರ್ವ ವೇದ ಕಾಲ, ಒಂದು ಉತ್ತರ ವೇದ ಕಾಲ. ಪೂರ್ವ ವೇದ ಕಾಲ ಅಂತ ತಿಳ್ಕೋಬೇಕು. ಮೊದಲ ವೇದ ಋಗ್ವೇದ. ಮೊದಲ ವೇದ ಋಗ್ವೇದ ರಚನೆಯಾದ ಕಾಲವನ್ನು ಪೂರ್ವ ವೇದ ಕಾಲ ಅಂತ ಕರಿತೀವ. ಉತ್ತರ ವೇದ ಕಾಲ ಅಂದ್ರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಈ ಮೂರು ವೇದಗಳ ರಚನೆಯಾದ ಕಾಲವನ್ನು ಏನೆಂದು ಕರೆಯುತ್ತೇವೆ? ಉತ್ತರ ವೇದ ಕಾಲ. ನಿಮ್ಗೆ ಏನ್ ಕ್ವಶನ್ ಕೇಳ್ತಾರ? ವೇದಗಳು ಎಷ್ಟಂದ್ರ ನಾಲ್ಕು. ಆ ನಾಲ್ಕು ಇರ್ಬೇಕು. ಅತ್ಯಂತ ಹಳೆಯ ವೇದ ಅಂದ್ರೆ ಯಾವ್ದ? ಋಗ್ವೇದ. ಅತ್ಯಂತ ಪ್ರಮುಖ ಪ್ರಾಚೀನ ವೇದ ಅಂದ್ರೆ ಋಗ್ವೇದನ. ಈ ನೆಕ್ಸ್ಟ್ ಕ್ವಶನ್ ಕೇಳ್ತಾರ ಇವಾಗ ಇದೆಲ್ಲ 1 ವರ್ಷ 2 ವರ್ಷ ಈ 5 ವರ್ಷ ಕ್ವಶನ್ ವೇದಗಳ ಕಾಲದ ರಾಜಕೀಯ ಸ್ಥಿತಿಯನ್ನು ಕುರಿತು ತಿಳ್ಕೊಂಡು 5 ವರ್ಷ ಕ್ವಶನ್ ಕೇಳ್ತಾರ ನೋಡಿ. ಇಲ್ಲ ವೇದಗಳ ಕಾಲ ಆಗಿನ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆ ಹೆಂಗಿತ್ತು ಅನ್ನೋದು. ಇಲ್ಲೆಲ್ಲ ವೇದ ಕಾಲ ನೋಡಿದ್ರೆ ಇದು ಭಾರತದ ವಲಸೆ ಬಂದ ಇನ್ನು ತಮ್ಮ ಧರ್ಮಾರ್ಥಗಳಿಗೆ ಮೇವನ್ನು ಹುಡುಕುತ್ತಾ ಭಾರತದ ವಲಸೆ ಬಂದ ಮಹಾಕಾವ್ಯಗಳು ವೇದಗಳು ಆಮೇಲೆ ಎಲ್ಲ ರಚನೆ ಮಾಡ್ತಾರ. ಇನ್ನು ರಚನೆ ಮಾಡಿ ಭಾರತದ ಆಡಳಿತ ಮಾಡ್ತಾರ. ರಾಜಕೀಯ ವ್ಯವಸ್ಥೆ ಅಂತ ನೋಡಿ. ಇಲ್ಲಿ ಏನಂದ್ರೆ ಭಾರತದಲ್ಲಿ ಆರ್ಯನ ಬುಡಕಟ್ಟು ನೋಡ್ಬೋದು. ಅಲ್ಲೆಲ್ಲ ಪ್ಲೇಸ್ಗಳಿಗೆ ಕಾಡಿನ ಅಲ್ಲೆಲ್ಲ ವಾಸ ಮಾಡ್ಬೋದು. ಒಂದು ಬುಡಕಟ್ಟು ಇಟ್ಕೊಂಡಿರ್ಬೋದಾರ. ಆ ಬುಡಕಟ್ಟು ಕಟ್ಕೊಂಡ ಆ ಬುಡಕಟ್ಟಿನ ಮುಖ್ಯಸ್ಥನಿಗೆ ಏನೆಂದು ಕರೆಯುತ್ತಾರೆ? ರಾಜನ. ಒಂದು ಭಾಷೆಗೆ ಏನಂದ್ರ ಬುಡಕಟ್ಟಿನ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ರಾಜನ. ಈಗೇನಂದ್ರ ಆರ್ಯದಲ್ಲಿ ಭಾರತ ಬಂದ ಯಾರ ಮೇಲೆ ದಾಳಿ ಮಾಡಿದ್ರೆ ಸಿಂಧೂ ನಾಗರ ಮೇಲೆ ದಾಳಿ ಮಾಡಿ ಭಾರತವನ್ನು ನೆಲೆಸ ತಮ್ಮದಾದ ಒಂದು ಬುಡಕಟ್ಟು ಚಿಹ್ನೆಗಳನ್ನು ಕಟ್ಕೊತಾರ. ಈ ಬುಡಕಟ್ಟಿಗೆ ಒಬ್ಬ ಮುಖ್ಯಸ್ಥರನ್ನು ಎಂದು ಕರೆಯುತ್ತಾರೆ? ರಾಜ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಈ ರಾಜನಿಗೆ ಪುರೋಹಿತರು, ಪಂಡಿತರು ಮತ್ತು ಜ್ಞಾನಿಗಳು ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದರು. ಮತ್ತೆ ಈ ಬುಡಕಟ್ಟಿ ಜನಾಂಗಗಳು ಪದೇ ಪದೇ ಜಗಳಾಡ್ತಾರೆ ನೋಡಿ. ಆಗಿನ ಕಾಲದಲ್ಲಿ ಆಕಳ ಅಥವಾ ಗೋಧಿ ಎಂಬುದು ಪವಿತ್ರವಾದ ಪ್ರಾಣಿಯಾಗಿತ್ತು. ಯಾರು ಅತಿ ಹೆಚ್ಚು ಆಕಳ ಹೊಂದಿರ್ತಾರೋ ಅವರ ಶ್ರೀಮಂತರಾಗಿರ್ತಾರೋದು. ಅದಕ್ಕೆ ಬುಡಕಟ್ಟು ಜನಾಂಗ ಏನ್ ಮಾಡ್ತಾರೆ? ಪದೇ ಪದೇ ಆ ಪ್ರದೇಶಗಳ ಮತ್ತು ಜಾನುವಾರುಗಳಿಗೆ ಜಗಳಾಡ್ತಿದ್ದಾರೆ. ಇದರ ರಾಜಕೀಯ ಬುಡಕಟ್ಟಿನ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ರಾಜನ್. ಈ ರಾಜನಿಗೆ ಪುರೋಹಿತ, ಪಂಡಿತ, ಜ್ಞಾನಿಗಳು ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದರು. ನೆಕ್ಸ್ಟ್ ಏನಾಗ್ತದೆ ನೋಡಿ. ಈ ಬುಡಕಟ್ಟಿನ ಮುಖ್ಯಸ್ಥರು ಮಾಡ್ಬೇಕಂದ್ರೆ ಆ ಬುಡಕಟ್ಟು ಜನರ ಎಲ್ಲಾ ರಕ್ಷಣೆ ಮಾಡ್ಬೇಕು. ಜನರು ರಕ್ಷಣೆ ಮಾಡಿದಾಗ ಆ ಎಲ್ಲಾ ಜನರಿಂದ ಕಪ್ಪು ಕಾಣಿಸ್ಕೊತಾರೆ ಅಂದ್ರೆ ರಾಜರಾದಿಗ. ಈ ಬುಡಕಟ್ಟಿನ ಮುಖ್ಯಸ್ಥರಿಂದ ರಾಜನ ಕರೀತಾರೆ. ಈ ರಾಜನ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಜನರ ಏನ್ ಮಾಡ್ಬೇಕು? ರಕ್ಷಣೆ ಮಾಡ್ಬೇಕು. ರಕ್ಷಣೆ ಮಾಡಿದ ಸಂದರ್ಭದಲ್ಲಿ ಏನಾಗ್ತದಲ್ಲ ಅವೆಲ್ಲಾ ಜನರ ಕಪ್ಪು ಕಾಣಿಕೆ ಇಸ್ಕೊತಾರ. ಆಮೇಲೆ ಆಡಳಿತ ಕೊನೆಯ ಘಟಕ ಯಾವ್ದಿರ್ತಂದ್ರೆ ಗ್ರಾಮ. ನಿಮ್ಮ ಮುಸ್ಲಿಮರಿಂದ ಋಗ್ವೇದ ಕಾಲದಲ್ಲಿ ಆಡಳಿತ ಕೊನೆಯ ಘಟಕ ಯಾವ್ದಿರ್ತಂದ್ರೆ ಗ್ರಾಮ. ಈ ಗ್ರಾಮದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಗ್ರಾಮೀಣಿಯು. ಏನಂದ್ರೆ ವೇದಗಳ ಕಾಲದ ರಾಜಕೀಯ ಸ್ಥಿತಿ. ವೇದಗಳ ಕಾಲದಲ್ಲಿ ಬುಡಕಟ್ಟು ಜನರು ಏನ್ ಮಾಡ್ತಾರೆ? ಅಲ್ಲಿ ಗುಂಪು ಕಟ್ಕೊಂಡು ಆಡಳಿತ ಮಾಡ್ತಿರ್ತಾರ. ಆ ಬುಡಕಟ್ಟಿನ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ರಾಜನ್. ಈ ರಾಜನಿಗೆ ಯಾವ ಸಹಾಯ ಮಾಡ್ತಿದ್ರು? ಪುರೋಹಿತ, ಪಂಡಿತ ಮತ್ತು ಜ್ಞಾನಿಗಳು ಆಡಳಿತದಲ್ಲಿ ಸಹಾಯ ಮಾಡಿ
ಮಾಡ್ತಿದ್ದನು. ಅಲ್ಲಿ ಬುಡಕಟ್ಟು ಜನರು ಜಗಾಡ್ತಾರಲ್ಲ, ಆಗಿನ ಕಾಲದಲ್ಲಿ ಗೋವುಗಳು ಮತ್ತು ಅತಿ ಹೆಚ್ಚಿನ ಜಾನುವಾರುಗಳು ಯಾರು ಹೊಂದಿರ್ತಾರೋ ಅವನ ಶ್ರೀಮಂತ. ಅದಕ್ಕಾಗಿ ಅಲ್ಲಿನ ಜನರು ಏನ್ ಮಾಡ್ತಾರೆ, ಆ ಗೋವುಗಳಿಗಾಗಿ ಮತ್ತು ಅಲ್ಲಿನ ಪ್ರದೇಶಕ್ಕಾಗಿ ಹೋರಾಟ ಮಾಡ್ತಿರ್ತಾರೆ. ಅವಾಗ ರಾಜ ಏನ್ ಮಾಡ್ಬೇಕು, ಬುಡಕಟ್ಟಿನ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ ಏನ್ ಮಾಡ್ಬೇಕು, ಆ ಜನರನ್ನೆಲ್ಲ ರಕ್ಷಣೆ ಮಾಡ್ಬೇಕು. ಆ ಜನರ ರಕ್ಷಣೆ ಮಾಡಿದಾಗ ಆ ರಾಜರು ಜನರಿಂದ ತಪ್ಪು ಕಾಣಿಕೆಯನ್ನು ಇಸಿದುಕೊಳ್ಳುತ್ತಿದ್ದ ಬಂದು ತಪ್ಪು ಕಾಣಿಕೆ ಇಸ್ಕೊಂಡು ಜನರೆಲ್ಲ ರಕ್ಷಣೆ ಮಾಡ್ತಾನ. ಈ ಕ್ವಶನ್ ಕೇಳ್ತಾನೆ, ಆಮೇಲೆ ಹಿಂದೆ ಆಡಳಿತ ಮಾಡಲು ಸಭಾ ಮತ್ತು ಸಮಿತಿ ಅಂತ ಎರಡು ರಾಜಕೀಯ ಸಂಸ್ಥೆಗಳಿದ್ದವು. ಕ್ವಶನ್ ಕೇಳ್ತಾನೆ 2 ವರ್ಷಕ್ಕೆ ವೇದಗಳ ಕಾಲದ 2 ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿ. ನೋಡಿ, ಬುಡಕಟ್ಟಿನ ಮುಖ್ಯಸ್ಥ ಯಾರು, ರಾಜನ. ನೀವು ಯಾರು ರಕ್ಷಣೆ ಮಾಡಬೇಕು, ಬುಡಕಟ್ಟು ಜನರ ರಕ್ಷಣೆ ಮಾಡಬೇಕು. ಆ ಬುಡಕಟ್ಟು ಜನರ ರಕ್ಷಣೆ ಮಾಡಿದಾಗ ಅವನು ಯಾರಿಂದ ತಪ್ಪು ಕಾಣಿಕೆ ಇಸ್ಕೊತಾನಲ್ಲ, ಜನರಿಂದ. ಆಮೇಲೆ ಆಡಳಿತದಲ್ಲಿ ಸಹಾಯ ಮಾಡಲು 2 ಸಮಿತಿಗಳಿದ್ದವು. ಯಾವ ಸಮಿತಿಗಳು ಯಾವಲ್ಲ, ಒಂದು ಸಭಾ, ಒಂದು ಸಮಿತಿ. ಇದೆಲ್ಲ ಈಗ ಪೂರ್ವ ವೇದ ಕಾಲದಲ್ಲಿ. ನೆಕ್ಸ್ಟ್ ಉತ್ತರ ವೇದ ಕಾಲದಲ್ಲಿ ಏನಾಗಿತ್ತಲ್ಲ, ಇಲ್ಲಿ ಬುಡಕಟ್ಟಿತ್ತು, ರಾಜ ಇದ್ದ, ರಾಜ ಎಲ್ಲ ಜನರ ರಕ್ಷಣೆ ಮಾಡ್ತಿದ್ದ. ಆಮೇಲೆ ಸಭಾ ಮತ್ತು ಸಮಿತಿ 2 ಅಂತ ಸೆಲೆಕ್ಟ್ ಮಾಡ್ತಿದ್ವು. ಈ ನೆಕ್ಸ್ಟ್ ಉತ್ತರ ವೇದ ಕಾಲದಲ್ಲಿ ಏನಾಗ್ತದೆ, ಕ್ವಶನ್ ಕೇಳ್ತಾರೆ ನೋಡಿ. ಉತ್ತರ ವೇದ ಕಾಲದಲ್ಲಿ ಈ ಬುಡಕಟ್ಟರ ಜನಾಂಗದ ನೋಡಿ ಏನಾಗ್ತಾವ ಅಂತ ಹೇಳ್ತಾರೆ ನೋಡಿ. ರಾಜ್ಯಗಳು ಹೋಗಿ ಪ್ರಾಂತ್ಯಗಳಾಗವ, ಪ್ರಾಂತ್ಯಗಳು ಹೋಗಿ ಗೋಪುಗಳಾಗವ, ಗೋಪುಗಳು ಹೋಗಿ ಗ್ರಾಮಗಳಲ್ಲಿ. ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ 2 ಮಿಕ್ಸ್ ಮಾಡಿರ್ತಾರೆ. ಪೂರ್ವ ವೇದ ಕಾಲ ಅಂದ್ರ ಮೊದಲ ಋಗ್ವೇದ ರಚನೆಯಾದ ಕಾಲ ಪೂರ್ವ ವೇದ ಕಾಲ. ಇನ್ನು ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ರಚನೆಯಾದ ಕಾಲವನ್ನು ಏನಂತ ಕರೀತಾರೋ ಉತ್ತರ ವೇದ ಕಾಲ. ಇನ್ನು ಉತ್ತರ ವೇದ ಕಾಲದಲ್ಲಿ ಏನಪ್ಪ ನೋಡಿ, ರಾಜ, ಆಮೇಲೆ ಪ್ರಾಂತ್ಯ, ಆಮೇಲೆ ಗೋಪುಗಳು ವಿಷಯಗಳಾಗಿ ವಿಭಜನೆ ಮಾಡ್ತಾರೆ. ವಿಭಜನೆ ಮಾಡಿ ಎಷ್ಟು ಮಾಡ್ತಾರೆ, ರಾಜರ ಮಧ್ಯೆ ನಾ ಶ್ರೇಷ್ಠ ನೀ ಶ್ರೇಷ್ಠ ತಿಳ್ಕೊಂಡು ಜಗಳ ಸ್ಟಾರ್ಟ್ ಆಗಲ್ಲ. ರಾಜ ಯಾವ್ದಾದ್ರು ಯುದ್ಧ ತಿಳ್ಕೊಂಡ ಆ ಯುದ್ಧದೊಳಗ ನಾ ಇವತ್ತು ಯುದ್ಧ ತಿಳ್ಕೊಂಡ್ಬಂದಿದ್ದೀನಿ, ನಾ ಏನ್ ಮಾಡ್ಬೇಕಂದ್ರೆ ಎಲ್ಲ ವಿಮಾನನ ರಾಜಾಧಿರಾಜ ಮಹಾರಾಜ ಏಕ ವಿರಾಟ ಸಂಪೂರ್ಣ ದುರ್ಧರ್ಮ ತಿಳ್ಕೊಂಡ ರಾಜರ ಮಧ್ಯೆ ಪೈಪೋಟಿ ಏರ್ಪಡಿದ್ರಿ. ನೋಡಿ, ಫಸ್ಟ್ ಏನಂತಂದ್ರ ಬರೀ ಬುಡಕಟ್ಟಿನ ಮುಖ್ಯಸ್ಥ ರಾಜ ಆಗಿದ್ದ. ನೀವು ರಾಜ ಏನ್ ಮಾಡ್ತಿದ್ದ, ಜನರ ರಕ್ಷಣೆ ಮಾಡ್ತಿದ್ದ. ಜನರ ರಕ್ಷಣೆ ಮಾಡಿದ ನಂತರ ಜನರ ಮೇಲೆ ಏನ್ ಕೊಡ್ತಿದ್ರು, ತಪ್ಪು ಕಾಣಿಕೆ ಕೊಡ್ತಿದ್ರು. ಆಮೇಲೆ ಆಡಳಿತದಲ್ಲಿ ಏನ್ ಸಹಾಯ ಮಾಡ್ತಿದ್ರು, ಸಭಾ ಮತ್ತು ಸಮಿತಿ 2 ಸಹಾಯ ಮಾಡ್ತಿದ್ರು. ಈ ನೆಕ್ಸ್ಟ್ ಈ ಬುಡಕಟ್ಟು ಹೋಗಿ ಏನಾಗ್ತಂದ್ರ ರಾಜ್ಯವಾಗಿ ಪರಿವರ್ತನೆ ಹೊಂದಿದೆ. ರಾಜ್ಯ ಹೋಗಿ ಪ್ರಾಂತ್ಯಗಳು, ಪ್ರಾಂತ್ಯಗಳು ಹೋಗಿ ಗೋಪುಗಳು, ಗೋಪುಗಳು ಹೋಗಿ ಗ್ರಾಮ. ಈ ನೋಡಿ ಆಡಳಿತದ ಕೊನೆಯ ಘಟಕ ಇವಾಗ ಯಾವ್ದಂದ್ರೆ ಗ್ರಾಮ ಇದೆ. ಅವಾಗ ಆಡಳಿತ ಕೊನೆಯ ಘಟಕ ಯಾವ್ದಂದ್ರೆ ಗ್ರಾಮ. ಈ ಗ್ರಾಮದ ಮುಖ್ಯಸ್ಥನನ್ನು ಏನು ಕರೀತಾರೆ, ಗ್ರಾಮ ಅಂತ ಕರೀತಾರೆ. ನೆಕ್ಸ್ಟ್ ಏನಾಗ್ತದೆ, ಪ್ರಮುಖವಾಗಿ ರಾಜ್ಯಗಳು ಅಂತ ಹೇಳಿದ್ರಲ್ಲ, ಇಲ್ಲಿ ನೋಡಿ ಯಾವ್ದ್ರ ಪ್ರಮುಖವಾದ ಏಕರಾಟ, ವಿರಾಟ ಮತ್ತು ಎಂದು ರಾಜಧಾನಿ ರಾಜ್ಯಗಳ ವೃದ್ಧ ಕೊಡ್ತಾನ. ಇಲ್ಲಿ ಪ್ರಮುಖವಾದ ರಾಜ್ಯಗಳಿಂದ ಕಾಶಿ, ವಿದೇಹ, ವಿದರ್ಭ ಎಂಬ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. ಮೊದಲ ಬುಡಕಟ್ಟು ಅಷ್ಟೇ ಇದ್ರವ್ರು. ಅಲ್ಲೇ ಸಂಪೂರ್ಣವಾಗಿ ಆಡಳಿತ ಮಾಡ್ಕೋತಾ ಅಲ್ಲಿ ಜನ ಮುಂದೆ ಹೋದಾಗ ಬುಡಕಟ್ಟುಗಳು ಹೋಗಿ ರಾಜ್ಯಗಳಾಗವು, ರಾಜ್ಯಗಳು ಹೋಗಿ ಪ್ರಾಂತ್ಯಗಳಾಗವು, ಪ್ರಾಂತ್ಯಗಳು ಹೋಗಿ ಗೋಪುಗಳಾಗವು, ಗೋಪುಗಳು ಹೋಗಿ ಗ್ರಾಮ ಆಗತಿ. ಆಮೇಲೆ ಹೊಸ ಹೊಸ ರಾಜ್ಯಗಳು ಅವ ಯಾವಂದ್ರ ಕಾಶಿ, ವಿದೇಹ, ವಿದರ್ಭ. ಯಾರು ವೇದಗಳ ಕಾಲದ 2 ರಾಜ್ಯಗಳು ಸಿಗಬೇಕಂದ್ರ ಕಾಶಿ, ವಿದೇಹ, ವಿದರ್ಭ ಎಂಬ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. ಇದಾದ ನೋಡಿ, ರಾಜರ ಮಧ್ಯೆ ನಾ ಶ್ರೇಷ್ಠ ನೀ ಶ್ರೇಷ್ಠ ತಿಳ್ಕೊಂಡು ಜಗಳ ಸಾಗುತ್ತೆ. ಅವ್ರು ರಾಜ್ಯ ಮಾಡ್ಕೊಂಡು ಯಾವಾಗ ದಾಳಿ ಮಾಡ್ಕೊಂಡು ಬಂದಾಗ ನೀವೆಲ್ಲಾ ಜನರು ನಾನು ಏನ್ ಕಲಿಬೇಕಂದ್ರೆ ರಾಜಾಧಿರಾಜ ಮಹಾರಾಜ ಏಕರಾಟ ವಿರಾಟ ಎಂಬ ದುರ್ಗತಿಗಳನ್ನು ಕರಿಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಜನರಿಗೆ ಸಂದೇಶ ಕೊಡ್ತಾನೆ. ಅವೆಲ್ಲಾ ಜನರು ಏನ್ ಮಾಡ್ತಾರಂದ್ರ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥ ರಾಜ್ಯಗಳು ಸಂಪೂರ್ಣವಾಗಿ ಗೆದ್ದು ಬಂದಾಗ ಇವ್ರಿಗೆ ಏನ್ ಮಾಡ್ತಾರೆ, ರಾಜ ಮತ್ತು ಮಹಾರಾಜ ಅಂತ ತಿಳ್ಕೊಂಡು ಎಲ್ಲಾ ಜನರು ಏನ್ ಮಾಡ್ತಾರೆ, ಹೆಸರು ಸ್ಟಾರ್ಟ್ ಮಾಡ್ತಾರೆ. ಈ ನಂತರ ಏನಾಗ್ತದೆ, ಸಂಪೂರ್ಣವಾಗಿ ನೀವು ಏನ್ ಕೇಳಿದ್ರ ಅಲ್ಲಿ 3 ಯಾಗಗಳು ಮಾಡ್ತಾರೆ. ವೇದಗಳ ಕಾಲದ 3 ಯಾಗಗಳಾದ ಒಂದು ರಾಜ ಅಶ್ವಯಾಗ, ಅಶ್ವಮೇಧ ಯಾಗ, ವಾಜಪೇಯಿ ಯಾಗ ಮಾಡ್ತಾವ. ಈ 3 ಯಾಗಗಳು ಯಾವಾಗ ಮಾಡ್ತಾರ, ಫಸ್ಟ್ ನೋಡಿಗಿರಲ್ಲ ಸಿಂಹಾಸನ ಬೆರೆಸ್ತಾರೆ. ಸಿಂಹಾಸನ ಅಥವಾ ಪಟ್ಟಾಭಿಷೇಕ ಮಾಡುವ ಸಂದರ್ಭದಾಗ ರಾಜ ಅಶ್ವಯಾಗ ಮಾಡ್ತಾರೆ. ಅಶ್ವಮೇಧ ಯಾಗ, ಅಶ್ವಮೇಧ ಅಂದ್ರೆ ಕುದುರೆ. ನೀವು ಉದಾಹರಣೆಗೆ ರಾಮಾಯಣವಾಗಿ ಅಶ್ವಮೇಧ ಯಾಗ ಮಾಡ್ತದೆ. ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ತನ್ನ ಕುದುರೆ ಕೊಟ್ಟು ಕಳಿಸ್ತಾನ. ಆ ಕುದುರೆ ಕೊಟ್ಟು ಕಳಿಸಿದವಾಗ ಲವ ಖುಷಿ ಮಾಡ್ತಾನ. ಆಟಾಡುವ ಸಂದರ್ಭದಾಗ ಆ ಕುದುರೆ ಕಟ್ಟಾಕ್ತಾರೆ. ಆ ಕುದುರೆಯನ್ನು ಯಾರು ಕಟ್ಟಾಕ್ತಾರ ಅವ್ರು ಯುದ್ಧ ಮಾಡ್ಬೇಕಿದ್ರೆ ಆ ಹುಡುಗ ಗೊತ್ತಿರಂಗಿಲ್ಲ, ಲವ ಖುಷಿ ಇನ್ನೂ ಗೊತ್ತಿರಂಗಿಲ್ಲ. ಅಂತವೆಲ್ಲ ಅಶ್ವಮೇಧ ಯಾಗ ಅಂತ ಕರೀತಾರೆ. ಇನ್ನು ವಾಜಪೇಯಿ ಯಾಗ ಅಂತ ಸಂಪೂರ್ಣವಾಗಿ ಯುದ್ಧ ಮಾಡುವ ಸಂದರ್ಭದಾಗ ಅಕಸ್ಮಾತ್ ಏನ್ ಮಾಡ್ಬೇಕಂದ್ರೆ ರಾಜ ಯುದ್ಧದೊಳಗೆ ಗೆದ್ದು ಬಂದಿರ್ತಿರ್ಕೊಂಡ ಅಲ್ಲಿ ಜನರು ಕೊಡ್ಕೊಂಡು ಏನ್ ಮಾಡ್ತಾರ, ರಾಜನಿಗೆ ವಾಜಪೇಯಿ ಯಾಗ ಮಾಡ್ತಾರ. ಹಾಗೂ ವೇದ ಕಾಲದ 3 ಯಾಗಗಳು ಬರ್ತಾವ. ಒಂದು ರಾಜ ಅಶ್ವಯಾಗ, ಅಶ್ವಮೇಧ ಯಾಗ, ವಾಜಪೇಯಿ ಯಾಗ. ಇವು 3 ಯಾಗದಲ್ಲಿ ಬರ್ತಂದ್ರ ವೇದಗಳ ಕಾಲದಲ್ಲಿ. ಇನ್ನು ನೆಕ್ಸ್ಟ್ ಮುಂದೆ ಹೋದಾಗ ಏನಾಗ್ತದೆ, ಉತ್ತರ ವೇದ ಕಾಲದಲ್ಲಿ ಹೋದಾಗ ಏನಾಗ್ತದ, ಬಲಿಷ್ಠವಾದ ಸೈನ್ಯವನ್ನು ನಿರ್ಮಾಣ ಮಾಡ್ತಾರೆ. ಬಲಿಷ್ಠವಾದ ಸೈನ್ಯದೊಳಗ ಕಾಲ್ದಳ, ಗಜದಳ ಮತ್ತು ಅಶ್ವದಳ. ಈಗ ಒಂದು ಸೈನ್ಯದ ಬಗ್ಗೆ ಏನ್ ಬೇಕಂದ್ರೆ ಸೈನಿಕರು ಇರ್ಬೇಕು. ಆಗ ಕಾಲ್ದಳ, ಗಜದಳ ಅಂದ್ರೆ ಆನೆ, ಆಮೇಲೆ
ಅಶ್ವದಳ ಕುದುರೆ ಇವನ್ನೆಲ್ಲಾ ಮಿಶ್ರಣ ಮಾಡ್ಕೊಂಡು ಬಲಿಷ್ಠವಾದಂತ ಸೈನ್ಯವನ್ನು ಪಡ್ಕೊಂಡ್ರ ಸೈನ್ಯವನ್ನು ಪಡ್ಕೊಂಡ ಅವ್ರು ಏನ್ ಮಾಡ್ತಾರೆ ಸಂಪೂರ್ಣವಾಗಿ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಪೂರ್ವ ವೇದ ಕಾಲಕ್ಕಿಂತ ಉತ್ತರ ವೇದ ಕಾಲಕ್ಕೆ ಏನಾಗ್ತದೆ ಬಲಿಷ್ಠವಾದ ಏನ್ ಆಯುಧಗಳು ಉಪಕರಣಗಳನ್ನ ತಯಾರಿಸ್ತಾರೆ. ಬದಲಾವಣೆ ಮಾಡ್ತಂತ ಬಿಲ್ಲು ಮತ್ತು ಬಾಣಗಳಿಂದ ಯುದ್ಧ ಮಾಡ್ತಿರ್ತಾರೆ ಪೂರ್ವ ವೇದ ಕಾಲದೊಳಗೆ. ಇನ್ನು ಉತ್ತರ ವೇದ ಕಾಲ ಬಂದಾಗ ಏನ್ ಮಾಡ್ತಾರಲ್ಲ ಬಿಲ್ಲುಗಳು ಬಾಣಗಳು ಕೊಡಲಿ ಮುಂತಾದವನ್ನು ಉಪಯೋಗಿಸಿಕೊಂಡು ಏನ್ ಮಾಡ್ತಾರಲ್ಲ ಈ ವೇದ ಕಾಲದ ಜನರ ಯುದ್ಧದಲ್ಲಿ ಭಾಗವಹಿಸ್ತಾರೆ. ಮುಂದೆ ಹೋದಾಗ ಏನಾಗ್ತದೆ ಸಂಪೂರ್ಣವಾಗಿ ವೇದ ಕಾಲದಲ್ಲಿ ಒಂದಾಗಿರೋದ ಹಂಗಾದ್ರೂ ಮಾಡ್ಬೇಕಂತ ಅದಕ್ಕಂತ ಯುದ್ಧದಲ್ಲಿ ಜೈವನ್ ಗೆಲ್ಲಿಸಬೇಕಂತ ಅನ್ಯ ಮಾರ್ಗವನ್ನು ಹಿಡಿತಾರ. ಇಷ್ಟ ಅಂದ್ರೆ ವೇದ ಕಾಲದ ರಾಜಕೀಯ ಸ್ಥಿತಿ ಏನ್ ಗೊತ್ತಿರ್ಬೇಕಂದ್ರೆ ನಮ್ಗ ನಿಮ್ ಕ್ವಶನ್ ಕೇಳ್ತಾರೆ ಎಲ್ಲ 1 ವರ್ಷ 2 ವರ್ಷ ಒಂದ ಏನಂದ್ರ ವೇದಗಳ ಕಾಲದ ರಾಜಕೀಯ ಸ್ಥಿತಿ ಗೊತ್ತಿರೋದಾಗ ಇಷ್ಟ ಬರ್ಬೇಕಂದ್ರ ವೇದಗಳ ಕಾಲದ ರಾಜಕೀಯ ಸ್ಥಿತಿ. ವೇದಗಳಲ್ಲಿ ಏನನ್ನ ಬುಡಕಟ್ಟಿನ ಜನಗಳೆಂದು ಕರೆಯುತ್ತಿದ್ದರು. ಈ ಬುಡಕಟ್ಟಿನ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು? ರಾಜನು. ಆ ರಾಜನ ಕರ್ತವ್ಯ ಏನಾಗಿತ್ತಂದ್ರೆ ಏನು ಜನರ ಎಲ್ಲಾ ರಕ್ಷಣೆ ಮಾಡಬೇಕು. ಆ ಜನರ ರಕ್ಷಣೆ ಮಾಡಿದಾಗ ಜನರೆಲ್ಲರೂ ಸೇರಿ ರಾಜನಿಗೆ ಏನು ಕೊಡಬೇಕು? ಕಪ್ಪು ಕಾಣಿಕೆಯನ್ನು ಸಲ್ಲಿಸಬೇಕು. ಆಮೇಲೆ ಆಡಳಿತ ಕೊನೆಯ ಘಟ್ಟಕ್ಕೆ ಯಾವ್ದಾಗಿರ್ತದೆ? ಗ್ರಾಮ. ಈ ಗ್ರಾಮದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಗ್ರಾಮೀಣರು. 2 ವರ್ಷ ಕ್ವಶನ್ ಕೇಳ್ತಾರೆ ನೋಡಿ. ಬುಡಕಟ್ಟಿನ ಮುಖ್ಯಸ್ಥರನ್ನು ರಾಜನ ಅಂತ ಕರೀತಾರೆ. ಆಡಳಿತ ಕೊನೆಯ ಘಟಕ ಯಾವುದು? ಗ್ರಾಮ. ಗ್ರಾಮದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಗ್ರಾಮೀಣರು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಅಂತ ನೋಡಿ ಇಲ್ಲಿ ಸಭಾ ಮತ್ತು ಸಮಿತಿ ಅಂತ ಎರಡು ಏನ್ ಮಾಡ್ತಾವ ಸಂಪೂರ್ಣವಾಗಿ ಸಮಿತಿಗಳ ಕ್ವಶನ್ ಕೇಳ್ತಾನೆ. ವೇದಗಳ ಕಾಲದ 2 ರಾಜಕೀಯ ಸಂಸ್ಥೆಗಳು ಯಾವಂದ್ರೆ ಒಂದು ಸಭಾ ಒಂದು ಸಮಿತಿ. ಆಮೇಲೆ ಉತ್ತರ ವೇದ ಕಾಲದಲ್ಲಿ ಹೋದಾಗ ಜನಗಳ ಹೋಗಿ ಏನ್ ಪರಿವರ್ತನೆ ಆಗತ್ತಂದ್ರ ರಾಜ್ಯ ಆಗತ್ತೆ. ರಾಜ್ಯ ಹೋಗಿ ಏನಾಗತ್ತೆ? ಪ್ರಾಂತ್ಯ ಆಗತ್ತೆ. ಪ್ರಾಂತ್ಯ ಹೋಗಿ ಏನಾಗತ್ತೆ ಅಂದ್ರೆ ಗೋಪು ಹೋಗಿ ಗ್ರಾಮಗಳಾಗಿ ವಿಭಜನೆ ಆಗತ್ತೆ. ವಿಭಜನೆ ಆದಾಗ ಉತ್ತರ ವೇದ ಕಾಲದಲ್ಲಿ ಹೊಸ ರಾಜ್ಯಗಳು ಹೋದಾಗ ಹೊಸ ರಾಜ್ಯಗಳು ಯಾವಂದ್ರ ಒಂದು ಕಾಶಿ ವಿದೇಹ ವಿದರ್ಭ ಎಂಬ ರಾಜ್ಯಗಳು ಉದಯಿಸಿದವು. ಇಲ್ಲಿ ಮುಂದೆ ಹೋದಾಗ ಏನಾಗ್ತದೆ? ರಾಜರ ಮಧ್ಯೆ ಜಗಸಾಗತ್ತಂದ್ರ ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂತ ತಿಳ್ಕೊಂಡು ಯಾವ್ದಾದ್ರು ರಾಜ ಯುದ್ಧಗಳು ಗೆದ್ಕೊಂಡ್ ಬಂದ್ರ ಅವ್ನಿಗೆ ಏನು ಕರಿಬೇಕಂದ್ರ ಏಕರಾಟ ರಾಜಾಧಿರಾಜ ಮಹಾರಾಜನ ತಮ್ಮ ಯುದ್ಧ ಪಡ್ಕೋತಾರ. ಮುಂದೆ ಹೋದಾಗ ಏನಾಗ್ತದಂದ್ರ ಬಲಿಷ್ಠವಾದ ಸೈನ್ಯವನ್ನು ನಿರ್ಮಾಣ ಮಾಡ್ತಾರ. ಬಲಿಷ್ಠವಾದ ಸೈನ್ಯವನ್ನು ನಿರ್ಮಾಣ ಮಾಡಿ ಅದರೊಳಗ ಕಾಲ್ದಳ ಗಜದಳ ಮತ್ತು ಅಶ್ವದಳ ಎಂಬ ಎಲ್ಲಾ ಮಿಕ್ಸ್ ಮಾಡ್ಕೊಂಡ ಒಂದು ಸೈನ್ಯವನ್ನು ಸಂಘಟನೆ ಮಾಡ್ತಾರ. ಸೈನ್ಯವನ್ನು ಸಂಘಟನೆ ಮಾಡ್ಕೊಂಡು ಯುದ್ಧದಲ್ಲಿ ಭಾಗವಹಿಸ್ತಾರ. ಯುದ್ಧದಲ್ಲಿ ಭಾಗವಹಿಸಿ ಯುದ್ಧದೊಳಗೆ ಬಂದಾಗ ಏನೋ ಪ್ರಮುಖವಾಗಿರೋದ್ರಿಂದ ಎಲ್ಲ ಹಂಗಾದ್ರೂ ಮಾಡಿ ಅನ್ಯ ಮಾರ್ಗವನ್ನು ಹಿಡಿದು ಏನ್ ಮಾಡ್ತಾರ ಯುದ್ಧದೊಳಗೆ ಸಂಪೂರ್ಣವಾಗಿ ಏನ್ ಮಾಡ್ತಾರ ಜೀವನ ಬೆಳೆಸ್ತಾರ. ಇದು ವೇದಗಳ ಕಾಲದ ರಾಜಕೀಯ ಸ್ಥಿತಿ. ಅದೆಲ್ಲ ಕಟ್ ಮಾಡಿ